ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ನಾವು ಯಾವಾಗಲಾದರೂ ಬೇರೆ ಊರಿಗೆ ತಿರುಗಾಟಕ್ಕಂತ ಹೋದಾಗ ರೂಮು ಅಥವಾ ಹೋಮ್ ಸ್ಟೇಯನ್ನು ನೋಡ್ತೀವಿ. ಹಾಗೆಯೇ ನೀವೇನಾದರೂ ದಾಂಡೇಲಿಗೆ ಹೋಗ್ತಿರಾದರೆ ಅಲ್ಲೊಂದು ಒಳ್ಳೆ ಹೋಮ್ ಸ್ಟೇ ಇದೆ. ಆ ಹೋಮ್ ಸ್ಟೇಯ ಪರಿಚಯವನ್ನು ನಾನಿಲ್ಲಿ ಮಾಡ್ಕೊಡೋಕ್ಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಹೋಗಬೇಕಾದ್ರೆ ಅಳ್ನಾವರನ್ನು ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 32 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಯಾವುದಾದ್ರೂ ಗಾಡಿ ಮಾಡ್ಕೊಂಡಾದರೂ ಹೋಗ್ಬೋದು ಅಥವಾ ಬಸ್ಸಲ್ಲಿ ಕೂಡ ಆರಾಮಾಗಿ ಹೋಗ್ಬೋದು. ಬಸ್ಸಲ್ಲಿ ಹೋಗೋದಾದರೆ ಅಳ್ನಾವರಿಂದ ಹಾಲ್ಮಡ್ಡಿ ಅಂತಿದೆ, ಅಲ್ಲಿಗೆ ಹೋಗಿ ಇಳಿದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಳಿದ್ರೆ ಒಂದು 100 ಮೀಟ್ರ್ ಆಗೋಷ್ಟರಲ್ಲಿ ಹೋಮ್ ಸ್ಟೇ ಕಾಣುತ್ತೆ. ಆರಾಮಾಗಿ ಬಸ್ಸಲ್ಲೂ ಕೂಡ ಹೋಗ್ಬೋದು. ನಾವು ಅವತ್ತು ಗಾಡಿ ಮಾಡ್ಕೊಂಡು ಹೋದ್ವಿ. ಈ ಹೋಮ್ ಸ್ಟೇ ಇರುವಂಥದ್ದು ಪೂರ್ತಿಯಾಗಿ ಹಳ್ಳಿಯ ವಾತಾವರಣದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ರೋಡ್ ಆದರೆ ಹೋಮ್ ಸ್ಟೇ ಇರೋ ಕಡೆ ಪೂರ್ತಿಯಾಗಿ ಹಳ್ಳಿಯ ವಾತಾವರಣ ಇದೆ. ನೋಡಿ, ಈಗ ಚಿತ್ರದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಹೆಸರು ಕ್ರೊಕೊಡೈಲ್ ಎಡ್ಜ್ ಅಂತ. ಏನಪ್ಪ ಕ್ರೊಕೊಡೈಲ್ ಎಡ್ಜ್ ಅಂತ ಹೆಸರಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನು ಮೊಸಳೆ ಗಿಸ್ಲೆ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ ಮೊಸಳೆ ಇದೆ, ಆದರೆ ಇಲ್ಲಲ್ಲ. ಇಲ್ಲಿಂದ ಒಂದು 2-3 ನಿಮಿಷ ನಡ್ಕೊಂಡು ಹೋದರೆ ಕ್ರೊಕೊಡೈಲ್ ಪಾರ್ಕ್ ಸಿಗುತ್ತೆ. ಅಲ್ಲಿ ತುಂಬ ಮೊಸಳೆಗಳು ನೋಡೋಕ್ಕೆ ಸಿಗುತ್ತೆ. ಹಾಗೆಯೇ ಈ ಹೋಮ್ ಸ್ಟೇಯ ಸಮೀಪನೇ ನಿಮಗೆ ಊಟ ತಿಂಡಿಗೆ ವ್ಯವಸ್ಥೆ ಕೂಡ ಇದೆ. ಕ್ರೊಕೊಡೈಲ್ ಪಾರ್ಕ್ ಪಕ್ಕನೇ ಡಾಬಾ ಸ್ಟೈಲ್ ಊಟ ಸಿಗುತ್ತೆ ನಿಮಗೆ. ಹಾಗಾಗಿ ಊಟ ತಿಂಡಿಯ ತಲೆಬಿಸಿ ಇರೋದಿಲ್ಲ. ನೀವು ಅಲ್ಲೇ ಹೋಗಿ ತಿನ್ಬೋದು ಅಥವಾ ಇಲ್ಲಿ ಹೋಮ್ ಸ್ಟೇಗೆ ತಂದು ಕೊಡೋಕ್ಕೆ ಹೇಳಿದರೆ ತಂದು ಕೊಡ್ತಾರೆ. ಹಾಗೆ ನೀವು ಹೋಮ್ ಸ್ಟೇಯಿಂದ ಎಲ್ಲಿಗಾದ್ರೂ ಹೊರಗಡೆ ಸುತ್ತಾಡೋಕ್ಕೆ ಹೋಗಿ ಸುಸ್ತಾಗಿ ಬಂದಿದ್ದರೆ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ ಅಂತ ಅನಿಸಿದರೆ ಹೋಮ್ ಸ್ಟೇಗೆ ಹೊಂದ್ಕೊಂಡಂತೆ ಹಿಂದ್ಗಡೆ ಒಂದು ಪುಟಾಣಿ ಪಾರ್ಕ್ ಇದೆ. ಪುಟಾಣಿ ಆದರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಒಳಗಡೆ ಹೋಗ್ತಾ ಇದ್ದಂಗೆ ಈ ನಿತ್ಯ ಪುಷ್ಪದ ಗಿಡ ನಿಮ್ಮನ್ನು ಖಂಡಿತವಾಗ್ಲೂ ಸ್ವಾಗತ ಕೋರುತ್ತಂತಲೇ ಹೇಳ್ಬೋದು. ಈ ಪಾರ್ಕ್ ನೋಡೋದಕ್ಕೆ ತುಂಬ ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಸುಂದರವಾಗಿ ಕಾಣುತ್ತೆ. ಎಷ್ಟೇ ಆಯಾಸ ಇದ್ರೂ ಪ್ರಕೃತಿಯನ್ನು ಒಂದು ಸಲ ನೋಡಿದ ತಕ್ಷಣ ಮನಸ್ಸಿನ ಆಯಾಸ ಎಲ್ಲನೂ ಕಳೆದೋಗುತ್ತೆ ಅಂತಲೇ ಹೇಳ್ಬೋದು. ನಮಗಂತೂ ಈ ಪಾರ್ಕ್, ಹೋಮ್ ಸ್ಟೇ ಎಲ್ಲನೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೂ ಕೂಡ ಪಾರ್ಕಲ್ಲಿ ಜಾಗವನ್ನು ಕೂಡ ಮಾಡಿಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಕೂತ್ಬಿಟ್ಟು ಹೋಗ್ಬೋದು. ಹಾಗೆಯೇ ಇದನ್ನು ನಡೆಸ್ತಾ ಇರುವಂಥ ಈಶ್ವರ್ ದಂಪತಿಗಳು ಬಂದವರನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ಅಲ್ಲಿಗೆ ಹೋದಾಗ ನಮಗೆ ಹೋಮ್ ಸ್ಟೇಗೆ ಹೋಗಿದ್ದೇವೆ ಅಂತ ಅನಿಸ್ತಾ ಇಲ್ಲ. ಯಾರ್ದೋ ನೆಂಟರು ಮನೆಗೆಲ್ಲ ಹೋಗಿ ಬರ್ತೀವಲ್ಲ, ಆ ರೀತಿಯಾಗಿ ಒಂದು ವಾತಾವರಣ ಇತ್ತು. ಹಾಗಾಗಿ ತುಂಬಾ ಖುಷಿಯಾಯಿತು. ನೀವೇನಾದರೂ ದಾಂಡೇಲಿಗೆ ಬಂದರೆ ಖಂಡಿತವಾಗ್ಲೂ ಇಲ್ಲಿ ಉಳ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆಯೇ ಇಲ್ಲಿ ಉಳ್ಕೊಂಡ್ರೆ ಸಮೀಪದಲ್ಲೇ ನಿಮಗೆ ಕ್ರೊಕೊಡೈಲ್ ಪಾರ್ಕನ್ನು ಕೂಡ ನೋಡ್ಬೋದು. ಹಾಗೆ ನೀವೇನಾದರೂ ರಿವರ್ ರಾಫ್ಟಿಂಗಿಗೆ ಏನಾದರೂ ಹೋಗೋರಾಗಿದ್ದರೆ ಇಲ್ಲಿಂದನೇ ಬುಕ್ ಮಾಡಿಸ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಕನ್ಸೆಷನ್ ಕೂಡ ಸಿಗುತ್ತೆ. ಹಾಗೆ ರಿವರ್ ರಾಫ್ಟಿಂಗಿಗೆ ಇಲ್ಲಿಂದ ತುಂಬ ದೂರ ಕೂಡ ಇಲ್ಲ. ಹಾಗಾಗಿ ಹೋಗೋದಕ್ಕೆ ಬರೋದಕ್ಕೆ ತುಂಬ ಸುಲಭ ಆಗುತ್ತೆ ಅಂತ ಅಂದ್ಕೋಬೋದು. ನಮಗಂತೂ ಇಲ್ಲಿ ಇದ್ದು ತುಂಬಾ ಖುಷಿ ಆಯಿತು. ಹಾಗಾಗಿ ನೀವೇನಾದರೂ ದಾಂಡೇಲಿ ಕಡೆ ಹೋದರೆ ನೀವು ಖಂಡಿತವಾಗ್ಲೂ ಈ ಹೋಮ್ ಸ್ಟೇಗೆ ಹೋಗ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಹೋಗಿ ಬರಲಾ. ನಮಸ್ಕಾರ.